ಎಲ್ಲರಿಗೂ ನಮಸ್ಕಾರ. ಧನ್ವೀರ್ ಅವರು ಆ್ಯಕ್ಟ್ ಮಾಡಿ ರಘುಕುಮಾರ್ ಓವಾರ್ ಅವರು ಬರೆದು ನಿರ್ದೇಶನ ಮಾಡಿರುವಂತಹ ಸಿನಿಮಾನೇ ಹಯಗ್ರೀವ. ಬನ್ನಿ ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ಈ ಸಿನಿಮಾದ ರಿವ್ಯೂ ನೋಡ್ಕೊಂಡು ಬರೋಣ. ಸಿನಿಮಾದ ಒನ್ಲೈನ್ ವಿಚಾರಕ್ಕೆ ಬರೋದಾದರೆ, ಪುರಾಣಗಳ ಆಧಾರಿತವಾಗಿ ಸಾಲು ಸಾಲು ಡಿಫ್ರೆಂಟ್ ಟೈಪ್ಸಲ್ಲಿ ಕೊಲೆಗಳಾಗ್ತಾ ಇರ್ತವೆ. ಈ ಕೊಲೆಗಳನ್ನ ಯಾರು ಮಾಡ್ತಾಯಿದ್ದಾರೆ, ಯಾಕೆ ಮಾಡ್ತಾಯಿದ್ದಾರೆ, ಆ ಕೊಲೆಗಾರನ ಮೋಟಿವ್ ಏನು, ಮತ್ತು ಈ ಕೊಲೆಗಾರನ್ನ ನಮ್ಮ ಹೀರೋ ಹಿಡಿದು ಮಟ್ಟ ಹಾಕ್ತಾನ ಅನ್ನೋದೇ ಸಿನಿಮಾದ ಪ್ಲಾಟ್. ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋದಾದರೆ, ಧನ್ವೀರ್ ಅವ್ರಿಗೆ ಆ್ಯಸ್ ಎ ಲೀಡ್ ಪರ್ಫಾರ್ಮ್ ಮಾಡೋಂತಹ ಸೀನ್ಸ್ ಅಥವಾ ಸಿನಿಮಾ ಇದಲ್ಲ. ಬಟ್ ಆ್ಯಸ್ ಎ ಲೀಡಾಗಿ ಏನು ಮಾಡಬೇಕೋ ಅದನ್ನು ಆ ಪಾತ್ರಕ್ಕೆ ಅವ್ರು ನ್ಯಾಯ ಒದಗಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸಂಜನಾ ಆನಂದ್ ಅವ್ರದ್ದು ಸ್ಕ್ರೀನ್ ಸ್ಪೇಸ್ ಕಡಿಮೆ ಇದೆ, ಬಟ್ ಕೊಟ್ಟಿರೋ ಟೈಮ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸಾಧು ಕೋಕಿಲ ಅವರ ಕಾಮಿಡಿ ಟೈಮಿಂಗ್ ಆ್ಯಂಡ್ ಸಿಚುವೇಶನಲ್ ಕಾಮಿಡಿ ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದ ಸಪೋರ್ಟಿಂಗ್ ಆರ್ಟಿಸ್ಟ್ಗಳ ಕ್ಯಾರೆಕ್ಟರ್ಗಳು ಕೂಡ ಡೀಸೆಂಟಾಗಿದ್ದಾವೆ. ಬಟ್ ಇಲ್ಲಿ ಈ ಸಿನಿಮಾದಲ್ಲಿ ಸರ್ಪ್ರೈಸ್ ಆಗಿರೋಂತಹ ಕ್ಯಾರೆಕ್ಟರ್ ಅಂದರೆ ಅದು ವಿಲನ್ ಕ್ಯಾರೆಕ್ಟರ್. ಅದು ಯಾರು ಅಂತ ರಿವೀಲ್ ಮಾಡಿದ್ರೆ ಸಿನಿಮಾದ ಕೋರ್ ಪಾಯಿಂಟ್ನೇ ಲೀಕ್ ಮಾಡ್ದಂಗೆ ಆಗ್ಬಿಡುತ್ತೆ. ಸೊ ಅದು ನೀವು ಸಿನಿಮಾದಲ್ಲೇ ನೋಡಿ ಯಾರು ಅಂತ ತಿಳ್ಕೊಬೇಕು. ಬಟ್ ಅವರು ಎಲ್ಲರಿಗೂ ಗೊತ್ತಿರೋ ಅಂಥವ್ರೆ. ಅವರು ನಮ್ಮ ಚೈಲ್ಡ್ಹುಡ್ಗಳಿಂದ ತುಂಬ ಸಿನಿಮಾ ಮಾಡ್ಕೊಂಡು ಬರ್ತಿದ್ದಾರೆ. ಇದು ಅವರ ಪರ್ಫಾರ್ಮೆನ್ಸ್ಗೆ ಒಂದು ಒಳ್ಳೆ ಪೊಟೆನ್ಷಿಯಲ್ ಇರೋಂಥ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸಿನಿಮಾಟೋಗ್ರಫಿ ಆ್ಯಂಡ್ ಪ್ರೊಡಕ್ಷನ್ ಕ್ವಾಲಿಟಿ ಡೀಸೆಂಟಾಗಿದೆ. ಇಲ್ಲಿ VFX ಮತ್ತು ಕೆಲವೊಂದು ಗ್ರಾಫಿಕ್ ಸೀನ್ಸ್ಗಳು ಇನ್ನೂ ಇಂಪ್ರೂವ್ ಆಗಬೇಕಿತ್ತು ಅಂತ ಒಂದು ಫೀಲ್ ಅಂತೂ ಖಂಡಿತವಾಗ್ಲೂ ಬರುತ್ತೆ. ಅದು ಬಿಟ್ಟರೆ ಸಿನಿಮಾದ ಪ್ಲಸ್ ಅಂತ ಅಂದರೆ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಂಡ್ ವಿಲನ್ ಪರ್ಫಾರ್ಮೆನ್ಸ್. ಮೈನಸ್ ಅಥವಾ ನೆಗೆಟಿವ್ ಅಂತ ಏನೂ ಅನ್ನಿಸ್ಲಿಲ್ಲ. ಬಟ್ ಹೀರೋಗಿರೋ ಅಂತಹ ಫ್ಲ್ಯಾಶ್ ಬ್ಯಾಕ್ ಅವಶ್ಯಕತೆ ಇರಲಿಲ್ಲ ಅಂತ ಒಂದು ಫೀಲ್ ಬಂತು. ಅದು ಬಿಟ್ಟರೆ ಆ್ಯಸ್ ಇಟ್ ಈಸ್ ಖಂಡಿತವಾಗ್ಲೂ ಸಿನಿಮಾ ಒಳ್ಳೆ ಎಂಗೇಜಿಂಗ್ ಆಗಿ ಒಂದು ಥ್ರಿಲ್ಲಿಂಗ್ ಆಗಿ ನಿಮ್ಮನ್ನ ಕರ್ಕೊಂಡೋಗುತ್ತೆ ಅಂತಲೇ ಹೇಳ್ಬೋದು. ಸಿನಿಮಾ ಎಲ್ಲೂ ಬೋರ್ ಆಗ್ತಾಯಿದೆ ಅಥವಾ ಎಲ್ಲೋ ಸ್ಲೋ ಆಯಿತು ಅಂತ ಏನೋ ಅನ್ಸಲ್ಲ. ಸ್ಟಾರ್ಟಿಂಗ್ ಟು ಎಂಡಿಂಗ್ ಒಂದು ಫಾಸ್ಟ್ ಫಾರ್ವರ್ಡ್ ಥರ ಸಿನಿಮಾ ಕಂಪ್ಲೀಟಾಗಿ ಮುಗಿದೋಗುತ್ತೆ. ಆ್ಯಸ್ ಯೂಶ್ವಲ್ ಧನ್ವೀರ್ ಅಂದ ತಕ್ಷಣವೇ ನಮ್ಮ ತಲೆಗೆ ಬರೋದು ಒಂದು ಮಾಸ್ ಆ್ಯಂಡ್ ಕಮರ್ಷಿಯಲ್ ಸಿನಿಮಾ ಅಂತ. ಬಟ್ ಅವರ ಲೈನಪ್ನಲ್ಲಿ ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಆ್ಯಂಡ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಟೀಸರ್ ಮತ್ತು ಟ್ರೈಲರ್ಗಳಲ್ಲಿ ಆ್ಯಕ್ಷನ್ ಟೀಸರ್ನಲ್ಲಿ ತೋರಿಸಿರೋಂತಹ ಅಷ್ಟು ಆ್ಯಕ್ಷನ್ಸ್ ಇದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅಷ್ಟೆಲ್ಲ ಇಲ್ಲ. ಸಿಚುವೇಶನ್ಗೆ ಏನು ಬೇಕೋ ಅದಿದೆ. ಬಟ್ ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಸೀನ್ಸ್ ನನಗೆ ವರ್ತ್ ಅಂತ ಅನ್ನಿಸ್ಲಿಲ್ಲ. ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಗುಡ್. ಇದೊಂದು ಡೀಸೆಂಟ್ ವಾಂಚ್ ಅಂತಲೇ ಹೇಳ್ಬೋದು. ಇಷ್ಟು ಹೇಳ್ತಾ ಈ ಸಿನಿಮಾದ ರಿವ್ಯೂನ ಎಂಡ್ ಮಾಡ್ತಾಯಿದ್ದೀನಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರಿವ್ಯೂ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.